ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಕಳೆದ ಒಂದು ವಾರದಲ್ಲಿ ನಡೆದಿರುವಂತಹ 2 ಪ್ರತ್ಯೇಕ ಘಟನೆಗಳು ಕಾಂಗ್ರೆಸ್ ಪಕ್ಷದ ಮುಖವಾಡವನ್ನ ಸಂಪೂರ್ಣವಾಗಿ ಕಿತ್ತು ಬಿಸಾಕಿದೆ. ರಾಹುಲ್ ಗಾಂಧಿ ಮತ್ತು ಆತನ ಕಾಂಗ್ರೆಸ್ ಪಕ್ಷ ಸ್ವಾರ್ಥಕ್ಕೋಸ್ಕರ ದೇಶವನ್ನು ಮತ್ತು ಧರ್ಮವನ್ನು ನಾಶ ಮಾಡುವುದಕ್ಕೂ ಸಿದ್ಧರಾಗ್ತಾರೆ ಅನ್ನುವಂಥದ್ದನ್ನ ಸಾಕ್ಷಿ ಸಮೇತ ಪ್ರೂವ್ ಮಾಡಿದೆ. ಸೊ ಘಟನೆ ನಂಬರ್ 1, ಬಾಂಗ್ಲಾ ಹಿಂಸಾಚಾರ ಮತ್ತು ಹಿಂದೂಗಳ ಮಾರಣ ಹೋಮ. ಘಟನೆ ನಂಬರ್ 2, ಹಿಂಡನ್ಬರ್ಗ್ ರಿಸರ್ಚ್ ಅನ್ನುವಂತಹ ದಿ ಬಿಗ್ಗೆಸ್ಟ್ ಟೂಲ್ ಕಿಟ್. ನಾನು ಮತ್ತೆ ಹೊಸದಾಗಿ ಮೊದಲಿಂದ ಹೇಳೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಕರೆಂಟ್ ಅಫೇರ್ ಅಪ್ಡೇಟ್ಗಳು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ರಾಹುಲ್ ಮತ್ತು ಕಾಂಗ್ರೆಸ್ನ ಗೋಮುಖ ವ್ಯಾಘ್ರ ಬುದ್ಧಿಯನ್ನ ಅನಾವರಣ ಮಾಡೋದಕ್ಕೋಸ್ಕರ 2 ಘಟನೆಗಳ ಹಿಂದಿರುವಂತಹ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನ ನಾನು ನಿಮಗೆ ಇವತ್ತು ಹೇಳಲೇಬೇಕು. ಬಾಂಗ್ಲಾದಲ್ಲಿ ಮೀಸಲಾತಿ ವಿಚಾರಕ್ಕೆ ಶುರುವಾಗುವಂತಹ ಗಲಭೆ ಹಿಂಸಾಚಾರಕ್ಕೆ ತಿರುಗುತ್ತೆ. ಸಿಟ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತಹ ಶೇಖ್ ಹಸೀನಾ ಅವರನ್ನ ದೇಶದಿಂದಲೇ ಓಡಿ ಹೋಗೋ ಹಾಗೆ ಮಾಡಲಾಗತ್ತೆ. ಆ ನಂತರ ಆ ಹಿಂಸಾಚಾರದ ಟಾರ್ಗೆಟ್ ಆಗುವಂಥದ್ದು ಬಾಂಗ್ಲಾದ ಹಿಂದೂಗಳನ್ನ ಅಮಾನವೀಯವಾಗಿ ಹತ್ಯೆ ಮಾಡ್ತಾರೆ. ಹಿಂದೂಗಳ ಮನೆ ಆಸ್ತಿ ಪಾಸ್ತಿಗಳನ್ನ ಲೂಟಿ ಮಾಡ್ತಾರೆ. ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ನಡೆಸ್ತಾರೆ. ದೇವಾಲಯಗಳನ್ನ ಧ್ವಂಸ ಮಾಡ್ತಾರೆ. ಈಗ ಹೊಸ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಸರ್ಕಾರಿ ನೌಕರಿ ಮಾಡ್ತಾ ಇದ್ದಂತಹ ಹಿಂದೂಗಳನ್ನ ಬೆದರಿಸಿ ರಾಜೀನಾಮೆನ ಕೊಡಿಸಲಾಗ್ತಾ ಇದೆಯಂತೆ. ಇಂತಹ ಒಂದು ನೀಚ ಮಟ್ಟದ ಹಿಂಸಾಚಾರದ ಹಿಂದೆ ರಾಹುಲ್ ಗಾಂಧಿ ಮತ್ತು ತಾರಿಕ್ ಮೊಹಮ್ಮದ್ ಅವರ ಸಂಚು ಅಂತ ಬಾಂಗ್ಲಾದ ಖ್ಯಾತ ಪತ್ರಕರ್ತ ಸಲಾಹುದ್ದೀನ್ ಶೋಯಬ್ ಚೌಧರಿ ಸ್ಫೋಟಕ ಸುದ್ದಿಯನ್ನ ತನ್ನ ಪತ್ರಿಕೆ, ತನ್ನ ವೆಬ್ಸೈಟ್ ಮತ್ತು ಟ್ವಿಟರ್ ಖಾತೆ ಮೂಲಕ ಹೊರಹಾಕ್ತಾರೆ. 3 ವಾರಗಳ ಹಿಂದೆ ಲಂಡನ್ಗೆ ಹಾರಿ ಹೋಗಿದ್ದಂತಹ ರಾಹುಲ್ ಗಾಂಧಿ ಅಲ್ಲಿ ರಹಸ್ಯವಾಗಿ ಖಾಲಿದಾ ಜಿಯಾಳ ಪುತ್ರ ತಾರಿಕ್ ಮೊಹಮ್ಮದ್ ಜೊತೆ ಮೀಟಿಂಗ್ ಅನ್ನು ನಡೆಸ್ತಾನೆ. इंफॉर्मेशन है, ये गलत है, तो मैं जरूर एविडेंस दाखिल करूंगा. और मैं जोर से फिर से कह रहा हूं कि राहुल गांधी मैट तारिक रहमान से मुलाकात की लंदन में, ये इसमें कोई शक है नहीं. और ये मेरे जो इंफॉर्मेशन है, ये कोई क्लेम नहीं, इंफॉर्मेशन. ये लोग कभी भी इसको डिबंक नहीं कर सकेंगे, करेंगे भी नहीं, क्योंकि राहुल गांधी साहब को खुद को पता है कि he has met and he knows that if he denies, अगर वो इसको स्वीकार नहीं करेंगे तब तो जब मैंने कहा है तो मैं एविडेंस भी दे दूंगा. एक छोटा सा क्लू कि लंदन में बहुत सारे सिलेटी कम्युनिटी है, और तारिक रहमान की जो बीवी है जुवैदा रहमान, शी इज आल्सो सिलेटी फ्रॉम सिलेट डिस्ट्रिक्ट. आई एम फ्रॉम सिलेट आल्सो. सो यू कैन अंडरस्टैंड दैट राहुल गांधी तारिक रहमान की इनर सर्कल में जितने लोग हैं, इसमें ज्यादा सिलेटी लोग हैं. ಬಾಂಗ್ಲಾದಲ್ಲಿ ಇಂತಹ ಒಂದು ಹಿಂಸಾಕಾಂಡ ಮತ್ತು ಹತ್ಯಾಕಾಂಡವನ್ನು ನಡೆಸೋದಕ್ಕೆ ಅಲ್ಲಿ ಪ್ಲಾನ್ ಸಿದ್ಧ ಆಗಿ ರಾಹುಲ್ ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾನೆ. ಆ ನಂತರ ಜಮಾತ ಇಸ್ಲಾಂ ಬೆಂಬಲ, ಪಾಕ್ ಚೈನಾ ಬೆಂಬಲ, ಅದರ ಜೊತೆಗೆ ಬಾಂಗ್ಲಾ ಮಿಲಿಟರಿ ಬೆಂಬಲದಿಂದ ತಾರಿಕ್ ಇಡೀ ಬಾಂಗ್ಲಾಗೆ ಬೆಂಕಿಯನ್ನು ಹೊತ್ತಿಸ್ತಾನೆ. ಇದು ಸಲಾಹುದ್ದೀನ್ ಚೌಧರಿ ತನ್ನಲ್ಲಿರುವಂತಹ ದಾಖಲೆಗಳ ಬಲದಿಂದ ಹೇಳ್ತಾ ಇದ್ದಾರೆ. बीएनपी के लीडर्स के साथ तो मेरा रिश्ता है. तो 2-3 वेरी सीनियर लीडर्स बीएनपी का, बहुत ही सीनियर मीनिंग इम्पोर्टेंट, सॉरी, उन लोगों को तारिक रहमान साहब ने ये मैसेज भेजा कि राहुल गांधी के साथ बहुत फ्रूटफुल मीटिंग हुआ, वी हैव गॉट ग्रीन सिग्नल फ्रॉम हिम, और बांग्लादेश में जो हमारा प्लान है, it was, I got this message, I will just give you the date when they met. I will not tell now, but when I got this information, I got the day before the ईद उल अजहा बकरीद था, उसके आगे के दिन मुझको इंफॉर्मेशन मिला. और वो बात सुनने के बाद कि राहुल गांधी साहब का क्लियरेंस मिल गया,
बीएनपी लीडर्स जेनरसली एंड ओपनली इन्वेस्टमेंट किया। ये जो एनर्किज्म हो रहा है इसमें, ये तो कोई स्पॉन्टेनियस है नहीं। इट इज फंडेड, इट इज नॉट ओनली बीएनपी लीडर्स, इट इज फंडेड बाय Biden, CIA, Pakistani ISI and many other elements. And राहुल गांधी साहब क्यों किया ये मैं एक्सप्लेन पहले भी कर दिया, फिर से मैं ये रिपीट करना नहीं चाहता। मैं फिर सिर्फ एक ही कहूंगा आप सबको कि अगर मेरे एलिगेशंस इंफॉर्मेशन सही है नहीं कि कांग्रेस पार्टी राहुल गांधी साहब भी दे ऑफिशियली कह दे कि ये इंफॉर्मेशन सटीक है नहीं, then I will keep the evidence. ಬಾಂಗ್ಲಾದಲ್ಲಿ ಅತ್ಯಂತ ಪ್ರಬಲ ಟ್ಯಾಬ್ಲಾಯ್ಡ್ ಪತ್ರಿಕೆ, ಸರಕಾರವನ್ನೇ ನಡಗಿಸುವಂತಹ ತಾಕತ್ತಿರುವಂತಹ ಪತ್ರಿಕೆ ಅಂತ ಹೆಸರಾಗಿರುವಂಥದ್ದು ಬ್ಲಿಜ್ ಅನ್ನುವಂತಹ ಪತ್ರಿಕೆ. ಅದರ ಸಂಪಾದಕನೇ ಈ ಸಲಾಹುದ್ದೀನ್ ಚೌಧರಿ ಅಂತ ಸರ್ನೇಮ್ ಇರುವಂಥದ್ದು ನೋಡಿದ್ರೆ ಈತ ಕೂಡ ಚಿಕ್ಕ ವಯಸ್ಸಲ್ಲಿ ಬಾಂಗ್ಲಾದ ಮತಾಂತರಿಗಳ ಜಾಲಕ್ಕೆ ಸಿಕ್ಕಿ ಕನ್ವರ್ಟ್ ಆಗಿ, ಅಂದರೆ ಇಸ್ಲಾಮಿಗೆ ಕನ್ವರ್ಟ್ ಆಗಿರಬಹುದಾ ಅನ್ನುವಂಥ ಅನುಮಾನ ಬರುತ್ತೆ. ಆದರೆ ಅದರ ಬಗ್ಗೆ ನಮಗೆ ವಿವರಗಳು ಸಿಗೋದಿಲ್ಲ. ಈ ಸಲಾಹುದ್ದೀನ ಒಂದು ಟ್ವೀಟ್ ಏಕಕಾಲಕ್ಕೆ ಬಾಂಗ್ಲಾ ಮತ್ತು ಭಾರತ ಎರಡೂ ದೇಶಗಳಲ್ಲಿ ಸಂಚಲನವನ್ನು ಮೂಡಿಸುತ್ತೆ. ರಾಹುಲ್ ಗಾಂಧಿಯನ್ನ ಹೈಬರ್ನೇಟ್ ಮಾಡಿಬಿಡುತ್ತೆ. ರಾಹುಲ್ ಗಾಂಧಿಯನ್ನ ಏಕಾಏಕಿ ನೇಪಥ್ಯದಲ್ಲಿ ಕೂರಿಸ್ಬೇಡತ್ತೆ. ಸಲಾಹುದ್ದೀನ್ ರಿಪೀಟೆಡ್ ಆಗಿ ರಾಹುಲ್ ಗಾಂಧಿಗೆ ಸವಾಲನ್ನ ಹಾಕ್ತಾರೆ. ನೀನು ತಾರಿಕ್ ಮೊಹಮ್ಮದ್ ಜೊತೆಗೆ ಮೀಟಿಂಗ್ ಮಾಡಿಲ್ಲ ಅಂತ ಹೇಳ್ಬಿಡು ನೋಡೋಣ, ನಿಮ್ಮ ಮೀಟಿಂಗ್ ಅಲ್ಲಿ ಬಾಂಗ್ಲಾ ಗಲಭೆ ವಿಚಾರ ಬಂದಿಲ್ಲ ಅಂತ ಹೇಳ್ಬಿಡು ನೋಡೋಣ, ನೀನು ಮೀಟಿಂಗ್ ಹೋಗಿದ್ದಕ್ಕೆ ಅಲ್ಲಿ ನಡೆದಂತಹ ಮಾತುಕತೆಗಳಿಗೆ ನಾನು ಸಾಕ್ಷ್ಯನ ಕೊಡ್ತೀನಿ ಅಂತ ಸವಾಲು ಹಾಕ್ತಾ ಇದ್ದಾರೆ ಸಲಾಹುದ್ದೀನ್. अगर मेरे एलिगेशंस इंफॉर्मेशन सही है नहीं कि कांग्रेस पार्टी राहुल गांधी साहब भी दे ऑफिशियली कह दे कि ये इंफॉर्मेशन सटीक है नहीं, then I will keep the evidence. ಆದರೆ ರಾಹುಲ್ ಗಾಂಧಿಗೆ ಈ ಸವಾಲನ್ನು ಸ್ವೀಕರಿಸೋದಕ್ಕೆ ಧೈರ್ಯನೇ ಇಲ್ಲದೆ ಉತ್ತರವನ್ನು ಕೂಡ ಕೊಡೋದಕ್ಕೂ ಆಗದೆ ಬಚ್ಚಿಡ್ಕೊಂಡು ಕೂತಿದ್ದಾನೆ. ಸಲಾಹುದ್ದೀನ್ ಭಾರತದ ನ್ಯೂಸ್ ಚಾನೆಲ್ಗಳಲ್ಲಿ ಬಂದು ಮತ್ತೆ ಮತ್ತೆ ತನ್ನ ಸವಾಲನ್ನು ಸ್ವೀಕಾರ ಮಾಡೋದಕ್ಕೆ, ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಬರೋದೇ ಇಲ್ಲ. ಕಾಂಗ್ರೆಸ್ಸಿನ ವಕ್ತಾರರು ಬರ್ತಾರೆ, ಬಂದು ಏನ್ ಮಾಡ್ತಾರೋ ಗೊತ್ತಾ? ಸಲಾಹುದ್ದೀನ್ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋ ಬದಲು ಚಾನೆಲ್ಗೆ ಮತ್ತು ಸಲಾಹುದ್ದೀನಿಗೆ ಬಾಯಿಗೆ ಬಂದ ಹಾಗೆ ಬೈತಾರೆ. ನೀನೊಬ್ಬ ಕ್ರಿಮಿನಲ್, ನೀನೊಬ್ಬ ದೇಶದ್ರೋಹಿ, ನೀನು ಮನಿ ಫ್ರಾಡ್, 7 ವರ್ಷ ಶಿಕ್ಷೆಗೆ ಒಳಗಾಗಿರುವಂತಹ ಕ್ರಿಮಿನಲ್ ನೀನು, 4 ವರ್ಷ ಜೈಲಲ್ಲಿದ್ದು ಬಂದವನು ನೀನು, ನಿನಗೆ ನಮ್ಮ ದೇಶದ ವಿಚಾರ ಮಾತನಾಡೋದಕ್ಕೆ ಅಧಿಕಾರನೇ ಇಲ್ಲ, ನಿನಗೆ ಆ ಹಕ್ಕೇ ಇಲ್ಲ, ನಿನಗೆ ಆ ನೈತಿಕತೆನೇ ಇಲ್ಲ, ಹೀಗಂತ ಆತನ ಮೇಲೆ ಕೂಗಾಡಿ ಬಾಯಿ ಮುಚ್ಚಿಸೋದಕ್ಕೆ ಟ್ರೈ ಮಾಡ್ತಾರೆ. ಯಾರು? ಕಾಂಗ್ರೆಸ್ ಗುಲಾಮರು. ಆನಂತರ ನ್ಯೂಸ್ ಚಾನೆಲ್ ಮೇಲೂ ಕೂಡ ಇದೇ ರೀತಿ ಎಗರಾಡ್ತಾರೆ. ಪಕ್ಕದ ದೇಶದ ಒಬ್ಬ ದೇಶದ್ರೋಹಿ ಕ್ರಿಮಿನಲ್ ವ್ಯಕ್ತಿಯ ಮಾತನ್ನ ನೀವು ನಂಬ್ತಾ ಇದ್ದೀರಲ್ಲ, ಅವನಿಗೆ ವೇದಿಕೆಯನ್ನು ಕೊಡ್ತಾ ಇದ್ದೀರಲ್ಲ, ನಿಮಗೆ ಬುದ್ಧಿ ಇಲ್ವಾ? ನಿಮಗೆ ಮರ್ಯಾದೆ ಇಲ್ವಾ? ಹೀಗಂತ ಚಾನೆಲ್ ಜರ್ನಲಿಸ್ಟ್ಗಳ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಚಾನೆಲ್ಗಳ ಮತ್ತು ಸಲಾಹುದ್ದೀನ್ ಪ್ರಶ್ನೆ ಬಹಳ ಸಿಂಪಲ್ ಇದೆ. ರಾಹುಲ್ ಗಾಂಧಿ 3 ವಾರಗಳ ಹಿಂದೆ ತಾರಿಕ್ ಮೊಹಮ್ಮದ್ ಜೊತೆಗೆ ರಹಸ್ಯ ಸಭೆಯನ್ನು ನಡೆಸಿದ್ದು ಹೌದು ಅಲ್ವೋ ಅಂತ. ಅದಕ್ಕೆ ಉತ್ತರವನ್ನ ಯಾಕೆ ಕೊಡ್ತಾ ಇಲ್ಲ? ಉತ್ತರವನ್ನ ಕೊಡೋದ್ರಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಏನು? ರಾಹುಲ್ ಗಾಂಧಿ ತಾರಿಖನನ್ನ ಭೇಟಿ ಮಾಡಿದ್ದು ಸತ್ಯ ಅಂತ ತಾನೆ, ಹೌದಾ ಅಲ್ವೋ? ಇದಕ್ಕೆ ಇನ್ನಷ್ಟು ಬಲವನ್ನು ಕೊಟ್ಟಿದ್ದು ಬಾಂಗ್ಲಾದಲ್ಲಿ ಹಿಂದೂಗಳ ವಿರುದ್ಧ ಆಗ್ತಾ ಇರುವಂತಹ ಹಿಂಸಾಚಾರದ ವಿರುದ್ಧ ರಾಹುಲ್ ಗಾಂಧಿ ಆಗ್ಲಿ, ಸೋನಿಯಾ ಗಾಂಧಿ ಆಗ್ಲಿ, ಪ್ರಿಯಾಂಕಾ ಗಾಂಧಿ ಆಗ್ಲಿ ಮಾತೆ ಆಡಲ್ಲ, ದಿವ್ಯ ಮೌನವನ್ನು ವಹಿಸಿರುವಂತದ್ದು. 3ರಲ್ಲಿ ಒಬ್ರು ಕೂಡ ಇದನ್ನು ಖಂಡಿಸಿ ಟ್ವೀಟ್ ಅನ್ನ ಹಾಕಲಿಲ್ಲ, ಒಂದೇ ಒಂದು ಹೇಳಿಕೆಯನ್ನು ಕೊಡಲಿಲ್ಲ. ಇವರೇ ಹಿಂದೂಗಳ ಪರ ಮಾತನಾಡದೇ ಇದ್ದಾಗ ಇವರ ಅಡಿಯಲ್ಲಿರುವಂತಹ ಗುಲಾಮರು ಮಾತಾಡ್ತಾರಾ? ಚಾನ್ಸ್ ಇಲ್ಲ. ಯಾವ ಕಾಂಗ್ರೆಸ್ಸಿಗ ಕೂಡ ಹಿಂದೂಗಳ ಪ್ರಾಣ ರಕ್ಷಣೆ ಬಗ್ಗೆ ಮಾತಾಡಲಿಲ್ಲ, ಬಾಂಗ್ಲಾ ಮುಸಲ್ಮಾನರನ್ನ ಖಂಡಿಸಲೂ ಇಲ್ಲ. ಜಯರಾಮ್ ರಮೇಶ್ ಅಡ್ಡಗೋಡೆ ಮೇಲೆ ದೀಪ ಇಡೋ ಥರದ ಒಂದು ಟ್ವೀಟ್ ಅನ್ನ ಹಾಕಿದ್ದು ಬಿಟ್ರೆ ಯಾವುದೇ ಹಿಂದೂ ಪರ ಹೇಳಿಕೆ ಕಾಂಗ್ರೆಸ್ ಕಡೆಯಿಂದ ಬರಲೇ ಇಲ್ಲ. ಇಷ್ಟಕ್ಕೂ
ಸಲಾಹುದ್ದೀನ್ ವಿರುದ್ಧ ಎಗರಾಡೋದಕ್ಕೆ ಇವರಿಗೆ ಯಾವ ನೈತಿಕ ಹಕ್ಕಿದೆ? ನೀವೇ ಒಂದು ಬಾರಿ ಹೇಳಿ. ಸಲಾಹುದ್ದೀನ್ ಶೋಯಬ್ ಒಬ್ಬ ದಿಟ್ಟ ಪತ್ರಕರ್ತ. ಆತನೇ ಹೇಳ್ಕೊಳ್ಳೋ ಪ್ರಕಾರ ಆತನ ವಿರುದ್ಧ ಕೇವಲ ದೇಶದ್ರೋಹ ಮಾತ್ರ ಅಲ್ಲ, ಧರ್ಮದ್ರೋಹ ಬ್ಲಾಸ್ಫಮಿ ಕೇಸ್ ಕೂಡ ಇದೆ. ಅದಕ್ಕೆ ಕಾರಣ ಏನ್ ಗೊತ್ತಾ? ಬಾಂಗ್ಲಾದಲ್ಲಿ ಈತ ಜಿಹಾದಿಗಳ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದ್ದಾನೆ. ಜಿಹಾದನ್ನ ಬಲವಾಗಿ ವಿರೋಧಿಸಿ ಧ್ವನಿಯನ್ನು ಎತ್ತುತ್ತಾ ಇದ್ದಾನೆ. ಅದೇ ಕಾರಣಕ್ಕೆ ಈತನ ಮೇಲೆ ಬ್ಲಾಸ್ಫಮಿ ಸೆಡಷನ್ ಕೇಸನ್ನು ಹಾಕಲಾಗುತ್ತೆ. ಅದರ ಜೊತೆಗೆ ಹಣ ವಂಚನೆ ಕೇಸನ್ನು ಸೇರಿಸಲಾಗುತ್ತೆ. 7 ವರ್ಷ ಜೈಲು ಶಿಕ್ಷೆಯನ್ನು ಕೂಡ ಕೊಡಲಾಗುತ್ತೆ. ಈತನ ಮೇಲೆ ಆಗಿರುವಂತಹ ದಾಳಿ ಒಂದೆರಡೇನಲ್ಲ. 2006ರಲ್ಲಿ ಬ್ಲೇಜ್ ಪತ್ರಿಕಾ ಕಚೇರಿ ಮೇಲೆ ಇಸ್ಲಾಮಿಕ್ ಉಗ್ರರಿಂದ ಬಾಂಬ್ ದಾಳಿ ಆಗುತ್ತೆ. ಅದೇ ಅವಧಿಯಲ್ಲಿ ಉಗ್ರರು ಬಂದು ಸಲಾಹುದ್ದೀನ್ ಶೋಯಬ್ ಮೇಲೆ ಭೀಕರ ಹಲ್ಲೆಯನ್ನು ಮಾಡಿ ಕೈಕಾಲು ಮೂಳೆ ಮುರಿದು ಹೋಗ್ತಾರೆ. ಇನ್ನು 2008ರಲ್ಲಿ ಬಾಂಗ್ಲಾದ ರ್ಯಾಪಿಡ್ ಆಕ್ಷನ್ ಬೆಟಾಲಿಯನ್ ಟೀಮ್ ಸಲಾಹುದ್ದೀನ್ ತಲೆಗೆ ಗನ್ನನ್ನ ಇಟ್ಟು ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಅಪಹರಣ ಮಾಡುತ್ತೆ. ಹಾಗಂತ ಈ ಸಲಾಹುದ್ದೀನ್ ಶೋಯಬ್ ಶೇಖ್ ಹಸೀನಾಳ ಪಕ್ಷಪಾತಿ ಏನಾಗಿರಲಿಲ್ಲ. ಅವಾಮಿ ಲೀಗ್ ಜೊತೆ ಯಾವತ್ತೂ ಕೂಡ ಕೈ ಜೋಡಿಸೂ ಇರಲಿಲ್ಲ. ಇನ್ಫ್ಯಾಕ್ಟ್ ಅವಾಮಿ ಲೀಗ್ ಕಡೆಯವರು ಕೂಡ ಈತನ ಮೇಲೆ ಒಂದ್ಸಲ ಹಲ್ಲೆಯನ್ನು ನಡೆಸಿದಂತಹ ಇತಿಹಾಸ ಕೂಡ ಇದೆ. ಇವನು ಎಂತಹ ನಿಷ್ಠುರವಾದಿ ಪತ್ರಕರ್ತ ಅನ್ನುವಂಥದ್ದಕ್ಕೆ ಇದು ಸಾಕ್ಷಿ. ಹೌದಲ್ವೋ? ಕಾಂಗ್ರೆಸ್ಸಿಗೆ ಸಲಾಹುದ್ದೀನ್ ಸ್ಫೋಟಿಸಿರುವಂತಹ ಸುದ್ದಿಯನ್ನ ಕೌಂಟರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ರಾಹುಲ್ ಮತ್ತು ತಾರಿಖ್ ಭೇಟಿ ಮಾಡಿದ್ದನ್ನ, ಅಲ್ಲಿ ನಡೆದಂತಹ ಮಾತುಕತೆಯನ್ನ ಅಲ್ಲಗಳೆಯೋದಕ್ಕೆ ಆಗ್ತಾ ಇಲ್ಲ ಇವರಿಗೆ. ಹೀಗಾಗಿ ಸಲಾಹುದ್ದೀನ್ ನಮ್ಮ ದೇಶದವನೇ ಅಲ್ಲ, ಅವನು ಯಾಕೆ ನಮ್ಮ ದೇಶದ ವಿಚಾರದಲ್ಲಿ ತಲೆಯನ್ನ ಹಾಕೋದಂತ ಎಗರಾಡ್ತಾ ಇದ್ದಾರೆ. ಹಲೋ, ಹೋಲ್ಡ್ ಆನ್. ಅದೇ ಕಾಂಗ್ರೆಸ್ ಲಾಜಿಕಲ್ಲಿ ಈಗ ಒಂದು ಬಾರಿ ನಾವು ನೋಡೋಣ. 3 ದಿನದಿಂದ ಹಿಂಡನ್ಬರ್ಗ್ ರಿಸರ್ಚ್ ಕೊಟ್ಟಿರುವಂತಹ ರಿಪೋರ್ಟ್ ಅನ್ನ ಹಿಡ್ಕೊಂಡು ಮೋದಿಜಿ ವಿರುದ್ಧ ಕತ್ತಿ ಮಸಿತಾ ಇದಾರಲ್ಲ ರಾಹುಲ್ ಗಾಂಧಿ ಅಂಡ್ ಖರ್ಗೆ. ಹಿಂಡನ್ಬರ್ಗ್ ರಿಸರ್ಚ್ ಎಲ್ಲಿರೋದು ಸರ್? ಮಂಡ್ಯ ಹತ್ರ ಇರುವಂತಹ ಮಧುರಲ್ಲ, ಅಥವಾ ಕಲಬುರ್ಗಿಯ ESI ಆಸ್ಪತ್ರೆ ಪಕ್ಕನ? ಹಿಂಡನ್ಬರ್ಗ್ ರಿಸರ್ಚ್ ಇರುವಂಥದ್ದು ಅಮೆರಿಕದಲ್ಲೇ, ಹೌದು ಅಲ್ವೋ? ಇದು ವಿದೇಶಿ ಕಂಪನಿ ಅಲ್ವಾ? ಇವರಿಗೆ ಭಾರತದ ಎಕಾನಮಿಯಲ್ಲಿ ಆಂತರಿಕ ವಿಚಾರದಲ್ಲಿ ತಲೆಯನ್ನ ಹಾಕೋದಕ್ಕೆ ಯಾವ ಅಧಿಕಾರ ಇದೆ? ಭಾರತದ ಮೇಲೆ ಆರೋಪವನ್ನ ಮಾಡೋದಕ್ಕೆ ಯಾವ ನೈತಿಕತೆ ಇದೆ? ಹಿಂಡನ್ಬರ್ಗ್ ರಿಸರ್ಚ್ ಕಳೆದ ವರ್ಷ ಒಂದು ಸುಳ್ಳು ಆರೋಪವನ್ನ ಮಾಡಿ ಅದಾನಿಯನ್ನ ವಿಲನ್ ಸ್ಥಾನದಲ್ಲಿ ನಿಲ್ಲಿಸುತ್ತೆ. ಇವರು ಹಬ್ಬಿಸಿದಂತಹ ಸುಳ್ಳು ಸುದ್ದಿಯಿಂದಾಗಿ ಭಾರತದ ಸ್ಟಾಕ್ ಮಾರ್ಕೆಟ್ ಅಕ್ಷರಶಃ ನಡುಗಿ ಕುಸಿದು ಬಿದ್ದು ಹೋಯ್ತು. ಬಿಲಿಯನ್ ಗಟ್ಟಲೆ ಹಣ ಒಂದೇ ದಿನಕ್ಕೆ ಕರಗಿ ಹೋಯ್ತು. ಭಾರತದ ಕೋಟ್ಯಾಂತರ ಮಿಡಲ್ ಕ್ಲಾಸ್ ಇನ್ವೆಸ್ಟರ್ಸ್ ಬರ್ಬಾದಾಗಿ ಹೋದ್ರು. ಅಫ್ಕೋರ್ಸ್ ಅದಾನಿಗೂ ಭಾರಿ ನಷ್ಟನೇ ಆಯಿತು. ಅದಾನಿಗೆ ನಷ್ಟ ಆದರೆ ಆಗಲಿ ಬಿಡಿ, ಆ ಮನುಷ್ಯ ಚೇತರಿಸ್ಕೊಳ್ತಾನೆ ಹೇಗೋ. ಆದರೆ ಹಿಂಡನ್ಬರ್ಗ್ ತನ್ನ ಸುಳ್ಳು ಸುದ್ದಿಯಿಂದಾಗಿ ಭಾರತದ ಎಕಾನಮಿಗೆ ಅವತ್ತು ಕೊಟ್ಟಿರುವಂಥ ಏಟ್ ಇದೆಯಲ್ಲ, ಮಿಡಲ್ ಕ್ಲಾಸ್ ಹೂಡಿಕೆದಾರರಿಗೆ ಮಾಡಿರುವಂತಹ ಆ ಮೋಸ ಇದೆಯಲ್ಲ, ಅದನ್ನ ಹೇಗೆ ಕ್ಷಮಿಸೋದಕ್ಕಾಗತ್ತೆ? ಅದಾನಿ ವಿರುದ್ಧ ಹಿಂಡನ್ಬರ್ಗ್ ಮಾಡಿದಂತಹ ಆರೋಪಗಳು ಎಲ್ಲವೂ ಕೂಡ ಸುಳ್ಳು ಅಂತ ಪ್ರೂವ್ ಆಯಿತು. ಹಿಂಡನ್ಬರ್ಗ್ ತನಗೆ ಸೆಬಿ ಮತ್ತು ಅದಾನಿ ಕಡೆಯಿಂದ ಬಂದಿದ್ದಂತಹ ಶೋಕಾಸ್ ನೋಟಿಸ್ಗಳಿಗೆ ಇವತ್ತಿನ ತನಕ ಉತ್ತರವನ್ನ ಕೊಡೋದಕ್ಕಾಗಲಿಲ್ಲ. ಆಕ್ಚುಲಿ ಹಿಂಡನ್ಬರ್ಗ್ ರಿಸರ್ಚ್ ಅನ್ನುವಂತಹ ಫ್ರಾಡ್ ಕಂಪನಿಯನ್ನ ಭಾರತ ಕನ್ಸಿಡರ್ ಕೂಡ ಮಾಡಬಾರದಿತ್ತು. ಇಂತಹ ಸುಳ್ಳು ಸುದ್ದಿ ಹಬ್ಬಿಸೋದ್ರ ಹಿಂದೆ ಇದ್ದಂಥದ್ದು ಮೊದಲನೇ ಉದ್ದೇಶ ಭಾರತದ ಎಕಾನಮಿಯನ್ನ ಮತ್ತೆ ಕೆಳಗೆ ಇಳಿಸುವಂಥದ್ದು. ಇನ್ನೊಂದು ಉದ್ದೇಶ ಏನು ಗೊತ್ತಾ? ಸ್ಟಾಕ್ ಮಾರ್ಕೆಟ್ ಅನ್ನ ಬೆಳೆಸಿ ತಮಗೆ ಬೇಕಾದವರಿಂದ ಬೇಕಾದ ಕಡೆ ಹೂಡಿಕೆ ಮಾಡಿಸೋದಕ್ಕೆ ವೇದಿಕೆಯನ್ನು ಸಿದ್ಧಪಡಿಸುವಂಥದ್ದು. ಈ ಸಲ ಮತ್ತೆ ಅದೇ ಕೆಲಸಕ್ಕೆ ಈ ಹಿಂಡನ್ಬರ್ಗ್ ಕೈಯನ್ನ ಹಾಕ್ತು. ವೀಕ್ಷಕರೇ, ಈ ಹಿಂಡನ್ಬರ್ಗ್ ಕಂಪನಿನೇ ಒಂದು ದೊಡ್ಡ ಫ್ರಾಡ್ ಕಂಪನಿ. ಇದು ತನ್ನ ರಿಪೋರ್ಟ್ನ ಕೊನೆಯಲ್ಲೇ ತಾನೇ ಹೇಳಿಕೊಂಡಿದೆ. ಇದರಲ್ಲಿ ನಾನು ವ್ಯಕ್ತಪಡಿಸಿರುವಂಥದ್ದು ಕೇವಲ ನನ್ನ ಅಭಿಪ್ರಾಯ, ನನ್ನ ದೃಷ್ಟಿಕೋನ ಅಂತ. ಆದರೂ ಅದನ್ನೇ ಪವಿತ್ರ ಪರಮೋಚ್ಚ ಅಂತ ಕಾಂಗ್ರೆಸ್ ಕಣ್ಣಿಗೆ ಒತ್ಕೊಂಡು ತಲೆ ಮೇಲೆ ಹೊತ್ತು ಮೆರಿತಾ ಇದೆ. ಅದು ಬಿಡಿ, ಸ್ಟ್ರಿಂಗ್ ಚಾನಲ್ ವಿನೋದ್ ಈ ಹಿಂಡನ್ಬರ್ಗ್ ರಿಸರ್ಚ್ನ ಜಾತಕವನ್ನೇ ಹೊರಗೆ ಹಾಕಿದ್ದಾನೆ.
ಈ ಹಿಂಡನ್ಬರ್ಗ್ ವೆಬ್ಸೈಟ್ ಒಂದ್ಸಲ ನೀವು ವಿಸಿಟ್ ಮಾಡಿ ನೋಡಿ. ಇಡೀ ವೆಬ್ಸೈಟ್ ಜಾಲಾಡಿದ್ರು ಕೂಡ ಈ ಕಂಪನಿಯ ಅಡ್ರೆಸ್ಸೇ ನಿಮಗೆ ಸಿಗೋದಿಲ್ಲ. ಅಲ್ಲ, ಅಡ್ರೆಸ್ ಇದ್ರೆ ತಾನೇ ನಿಮಗೆ ಸಿಗೋದು. ಅಂದ್ರೆ ಇದು ತನ್ನ ವಿಳಾಸವನ್ನೇ ಬಚ್ಚಿಟ್ಟು ಆಪರೇಟ್ ಮಾಡ್ತಾ ಇದೆ. ಟಿಪಿಕಲ್ ಅಂಡರ್ ವರ್ಲ್ಡ್ ತರ. ಅದಾನಿಗೆ 88 ಪ್ರಶ್ನೆ ಅಂತ ಈ ಹಿಂಡನ್ಬರ್ಗ್ ಕೇಳುತ್ತೆ. ಯಾವ ನೈತಿಕತೆ ಇದೆ ಇವರಿಗೆ? ನಾನು ಕೇಳ್ತೀನಿ, ನಿಮ್ಮ ಕಂಪನಿಯ ವಿಳಾಸ ಏನು? ವೆಬ್ಸೈಟ್ ಅಲ್ಲಿ ಯಾಕೆ ನಿಮ್ಮ ಕಂಪನಿ ಅಡ್ರೆಸ್ ಅನ್ನ ಹಾಕಿಲ್ಲ? 2017ರಲ್ಲಿ ಕಂಪನಿ ಶುರು ಆಗಿದೆ ಅಂತ ಹೇಳ್ತೀರಿ, ಆದ್ರೆ ಇವತ್ತಿನ ತನಕ ನಿಮ್ಮ ಕಂಪನಿಯಲ್ಲಿರುವಂಥದ್ದು ಬರೀ 5 ಉದ್ಯೋಗಿಗಳು. ಹೇಗೆ ಸಾಧ್ಯ ಇದು? LLP ಅಂತ ಹಾಕೊಳ್ತೀರಿ, ನಿಮ್ಮ ಕಂಪನಿಯ ಪಾರ್ಟ್ನರ್ಗಳ ಹೆಸರನ್ನ ಹೇಳ್ತೀರಾ? ಆಗತ್ತಾ? ಅದಾನಿ ಕಂಪನಿದು, ಮಾಧವಿ ಬುಚ್ ಅವರದು ಫೈನಾನ್ಷಿಯಲ್ ರಿಪೋರ್ಟ್ಗಳ ಬಗ್ಗೆ ಮಾತಾಡುತ್ತಲ್ಲ ಈ ಹಿಂಡನ್ಬರ್ಗ್ ರಿಸರ್ಚ್. ಇದು ತನ್ನ ಫೈನಾನ್ಷಿಯಲ್ ರಿಪೋರ್ಟ್ ಒಂದು ಸಲ ಬಹಿರಂಗಪಡಿಸ್ಲಿ ನೋಡೋಣ. ಭಾರತ ದೇಶದಲ್ಲಿ ಸಾವಿರಾರು ಕಂಪನಿಗಳಿದ್ದಾವೆ. ಸಾವಿರ ಯಾಕೆ, ಲಕ್ಷಗಟ್ಟಲೆ ಕಂಪನಿಗಳಿದ್ದಾವೆ. ಅವೆಲ್ಲವನ್ನ ಬಿಟ್ಟು ಅದಾನಿ ಹಿಂದೆ ಯಾಕೆ ಬಿದ್ದಿದೆ ಈ ಹಿಂಡನ್ಬರ್ಗ್? ಆಕ್ಚುಲಿ ಅದಾನಿ ಕಂಪನಿ ಈ ಹಿಂಡನ್ಬರ್ಗ್ ರಿಸರ್ಚ್ ಕೇಳಿರುವಂತಹ 88 ಪ್ರಶ್ನೆಗಳಲ್ಲಿ ಒಂದೇ ಒಂದಕ್ಕೂ ಕೂಡ ಉತ್ತರಿಸುವಂತಹ ಅಗತ್ಯನೇ ಇರಲಿಲ್ಲ. ಆದರೂ 65 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಅದಾನಿ. ಮಿಕ್ಕಿರುವಂತಹ 23 ಪ್ರಶ್ನೆಗಳಲ್ಲಿ 18 ಪ್ರಶ್ನೆ ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಮತ್ತು ಥರ್ಡ್ ಪಾರ್ಟಿಗಳಿಗೆ ಸಂಬಂಧಪಟ್ಟಿದ್ವಂತ, ಅದಕ್ಕೆ ಉತ್ತರವನ್ನು ಕೊಡೋದಿಲ್ಲ. ಅಂಡ್ ಇನ್ನು 5 ಪ್ರಶ್ನೆಗಳು ಜಸ್ಟ್ ನಾನ್ ಸೆನ್ಸ್ ಪ್ರಶ್ನೆಗಳು. ಈ 88 ಪ್ರಶ್ನೆಗಳು ಕೂಡ ನಿಮಗೆ ಗೂಗಲ್ ಮಾಡಿದ್ರೆ ಸಿಗತ್ತೆ, ದಯವಿಟ್ಟು ನೀವು ನೋಡಬಹುದು. ನಾನು ಮತ್ತೆ ಅದೇ ಮಾತನ್ನು ಹೇಳ್ತೀನಿ, ಹಿಂಡನ್ಬರ್ಗ್ ಭಿಕಾರಿಗಳಿಗೆ ಅದಾನಿ ಉತ್ತರ ನೀಡುವಂತ ಅಗತ್ಯ ಇತ್ತ? ಈ ಹಿಂಡನ್ಬರ್ಗ್ ರಿಸರ್ಚ್ ವಿಕಿಪೀಡಿಯಾ ಪೇಜ್ ಅನ್ನ ಒಂದು ಬಾರಿ ನೋಡ್ಕೊಂಡು ಬನ್ನಿ. ಇವರು ತಮ್ಮ ರಿಪೋರ್ಟ್ಗಳನ್ನ ಲಿಮಿಟೆಡ್ ಪಾರ್ಟ್ನರ್ಗಳಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳ್ಕೊಳ್ತಾರೆ. ಆದ್ರೆ ಅದಾನಿ ಮಾತ್ರ ತಮ್ಮ ಇಂಟರ್ನಲ್ ರಿಪೋರ್ಟ್ ಅನ್ನ ಹಿಂಡನ್ಬರ್ಗ್ಗೆ ಕೊಡ್ಬೇಕಂತ. ಹಿಂಡನ್ಬರ್ಗ್ನ ಉದ್ಯೋಗನೇ ಬ್ಲ್ಯಾಕ್ ಮೇಲಿಂಗ್ ಮತ್ತು ಲೂಟಿಂಗ್. ಶಾರ್ಟ್ ಸೆಲ್ಲಿಂಗ್ ಕಂಪನಿ ಅಂತ ಗುರುತಿಸಿಕೊಳ್ಳುವಂತಹ ಇವರು ಅದಾನಿ ಕಂಪನಿಯನ್ನ ಟಾರ್ಗೆಟ್ ಮಾಡಿ ಬೇರೆ ಬೇರೆ ಕಂಪನಿಗಳ ಲಾಭದಲ್ಲಿ ಕಮಿಷನ್ ಅನ್ನು ಕಿತ್ಕೊಳ್ತಾರೆ. ಅದು 1-2 ರೂಪಾಯಿ ಏನಲ್ಲ, ಕೋಟ್ಯಾಂತರ ರೂಪಾಯಿಗಳು. ಇಂಥ ಆಟಕ್ಕೆ ಬಲಿ ಕೊಡ್ತಾ ಇರುವಂಥದ್ದು ಭಾರತದ ನಮ್ಮ ಎಕಾನಮಿಯನ್ನ, ನಮ್ಮ ಭಾರತದ ಕಂಪನಿಗಳನ್ನ. ಈಗ ಇಂತಹ ಫ್ರಾಡ್ಸ್ಟರ್ ಕಂಪನಿ ಹಿಂಡನ್ಬರ್ಗ್ ವರದಿಯನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ಆಗಸ್ಟ್ 22ರಿಂದ ಪ್ರತಿಭಟನೆಯನ್ನು ಶುರು ಮಾಡುತ್ತಂತೆ. ಸೆಬಿ ಮುಖ್ಯಸ್ಥೆ ಮಾಧವಿ ಬುಚ್ ರಾಜೀನಾಮೆಯನ್ನು ಕೊಡಬೇಕಂತ. ಇದ್ರ ಜೊತೆಗೆ ಇನ್ನೊಂದು ಬೆದರಿಕೆಯನ್ನು ಹಾಕಿದ್ದಾರೆ. ದೇಶದಲ್ಲಿರುವಂತಹ ಎಲ್ಲ ಇಡಿ ಕಚೇರಿಗಳಿಗೆ ಮುತ್ತಿಗೆಯನ್ನು ಹಾಕ್ತಾರಂತೆ. ಸೆಬಿಗೂ ಇಡಿಗೂ ಹಿಂಡನ್ಬರ್ಗ್ ರಿಸರ್ಚ್ಗೂ ಎಲ್ಲಿಂದೆಲ್ಲಿಗೆ ಸಂಬಂಧ? ವೀಕ್ಷಕರೇ, ಹಿಂಡನ್ಬರ್ಗ್ ತನ್ನ ಮುಖವಾಡದ ಜೊತೆಗೆ ರಾಹುಲ್ ಗಾಂಧಿ ಮುಖವಾಡವನ್ನು ಕೂಡ ಕಳಚಿದ್ದಾಗಿದೆ. ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ಹಿಂಡನ್ಬರ್ಗ್ ಆರೋಪಗಳನ್ನು ಡಿಸ್ಮಿಸ್ ಮಾಡಿದೆ. ಈ ಸಲ ಅಂತೂ ಅದರ ವರದಿಯನ್ನ ದೇಶನೇ ತಿರಸ್ಕಾರ ಮಾಡಿದೆ. ಆದರೂ ರಾಹುಲ್ ಗಾಂಧಿ ವಿದೇಶಿ ಮೂಲದ ವಂಚಕ ಹಿಂಡನ್ಬರ್ಗ್ ವರದಿಯನ್ನು ಹಿಡ್ಕೊಂಡು ಹೋರಾಟಕ್ಕೆ ರೆಡಿಯಾಗಿದ್ದಾನೆ. ರಾಹುಲ್ಗೆ ತನ್ನನ್ನ ಪ್ರಶ್ನೆ ಮಾಡ್ತಾ ಇರುವಂತಹ ಸಲಾಹುದ್ದೀನ್ಗೆ ಉತ್ತರವನ್ನ ಕೊಡೋದಕ್ಕೆ ಮುಖ ಇಲ್ಲ. ಅವನನ್ನ ವಿದೇಶಿಗ, ಫ್ರಾಡ್, ಕ್ರಿಮಿನಲ್ ಅಂತ ಬೈದು ಅವಾಯ್ಡ್ ಮಾಡ್ತಾನೆ. ಇದೇ ಅಲ್ವಾ ಗೋಸುಂಬೆತನ ಅಂತ ಹೇಳಿದ್ರೆ? ಇದರಲ್ಲಿ ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹ ಸತ್ಯ ಏನು ಅಂತ ಹೇಳಿದ್ರೆ, ಹಿಂಡನ್ಬರ್ಗ್ ಮತ್ತು ಬಾಂಗ್ಲಾ ಹಿಂಸಾಚಾರ ಇವೆರಡೂ ಕೂಡ ರಾಹುಲ್ ಗಾಂಧಿಯ 2 ಟೂಲ್ ಕಿಟ್ ವೆಪನ್ಗಳು. ಒಂದನ್ನ ಆರ್ಥಿಕತೆ ಹೊಡೆಯೋದಕ್ಕೆ ರೆಡಿ ಮಾಡ್ಕೊಂಡಿದ್ರೆ, ಇನ್ನೊಂದನ್ನ ದೇಶದ ಶಾಂತಿ ಸಾಮರಸ್ಯವನ್ನ ಕೆಡಿಸೋದಕ್ಕೆ ರೆಡಿ ಮಾಡಿಟ್ಕೊಂಡಿದ್ದಾನೆ. ರಾಹುಲ್ ನಿಜಕ್ಕೂ ಸಾಚ ಆಗಿದ್ರೆ, ಐ ರಿಪೀಟ್, ಸಾಚ ಆಗಿದ್ರೆ ಹಿಂಡನ್ಬರ್ಗ್ ರಿಸರ್ಚ್ ಕಂಪನಿ ವಿಚಾರಕ್ಕೂ ಮೊದಲು ಸಲಾಹುದ್ದೀನ್ ಕೇಳಿರುವಂತಹ ಪ್ರಶ್ನೆಗೆ
ಉತ್ತರವನ್ನು ಕೊಡಲಿ, ಆಮೇಲೆ ನೋಡೋಣ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.